ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಆ್ಯನಿವರ್ಸರಿ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದಮೇಲೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ನಾನು ಫಸ್ಟಿಗೆ ಬಂದಿದ್ದು ಇಲ್ಲಿ ಫ್ಯಾನ್ಸಿ ಸ್ಟೋರ್ಗೆ. ಏನಾದರೂ ಮರ್ತಿದ್ರೆ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ. ಅದಾದಮೇಲೆ ಐಬ್ರೋ ಮಾಡಿಸ್ಕೊಳ್ಬೇಕಾಗಿತ್ತು. ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೆ. ಐಬ್ರೋ ಕೂಡ ಆಯಿತು. ಅದಾದಮೇಲೆ ನನಗೆ ಕಣ್ಣಿಗೆ ಬಿದ್ದಿದ್ದು ಮೆಹಂದಿ. ಯಾಕೋ ಮೆಹಂದಿ ಬಿಡಿಸ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಸದ್ಯಕ್ಕೆ ಒಂದಿನ ಇರೋದ್ರಿಂದ ಒಂದೇ ದಿನ ಗ್ಯಾಪು. ಸೊ ಹಾಗಾಗಿ ನನಗೆ ಮೆಹಂದಿ ಬಿಟ್ಕೊಳ್ಳೋದಕ್ಕಾಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಆ ಡೌಟಲ್ಲೇ ತಗೊಂಡೆ. ಹಾಗೆ ಓಪನ್ ಆಗಿದೆ. ಯಾಕೋ ಮೆಹಂದಿ ಹಾಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮೆಹಂದಿ ತಗೊಂಡೆ. ನನಗೆ ಬಿಡೋಕ್ಕೆ ಬರಲ್ಲ, ಸೊ ಟ್ರೈ ಮಾಡ್ತೀನಿ ಬಿಡೋದಕ್ಕೆ. ಬಾಯ್ಲಿ ಕೂತ್ಕೊ, ಬನ್ನಿ ಇಲ್ಲಿ. ಬಾಯ್ಲಿ ಕೂತ್ಕೋ ಬಾ ಲಿಶಾಂತ್. ಯಾಕೆ ಇಷ್ಟ ಆಗಲ್ಲ? ಸಾಫ್ಟಾಗಿ ಚೆನ್ನಾಗೈತೆ. ನಾವಿರೋದೇನು, ನನಗೆ ಅದಿಷ್ಟ ಇಲ್ಲ, ಇದಿಷ್ಟ. ಇದು ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಸುಮ್ಮನೆ ಟೇಸ್ಟ್ ಮಾಡೋಣ ಅಂತ. ಫ್ರೆಂಚ್ ಫ್ರೈಸ್ ಬೇಕಾ? ಪನ್ನೀರ್ ಅವನಿಗಿಷ್ಟ. ಬ್ರದರ್ ಒಂದು ಫ್ರೆಂಚ್ ಫ್ರೈಸು. ಬ್ರದರ್ ಒಂದು ಫ್ರೆಂಚ್ ಫ್ರೈಸ್. ಓಪನ್ ಕಿಚನ್. ನಾವೇನು ಆರ್ಡ್ರ್ ಮಾಡ್ತೀವೋ ಅದು ಮಾಡ್ತಿದ್ದಾರೆ. ಕಣ್ಣಿಗೆ ಪಿಂಪಲ್ ಮಾರ್ಕ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ನಮಗೆ. ಕೈ ಇರುತ್ತಲ್ಲ, ಅದು ಸುಮ್ಮನೆ ಇರಲ್ಲ, ಕಿತ್ಕೊಬಿಡೋಣ ಅಂತ ಆಗುತ್ತೆ ನೋಡಿ. ಫ್ರೆಂಚ್ ಫ್ರೈಸ್ ಬೇಕಾ ಬೇಡವಾ? ಅಲ್ಲಿ ಹೇಳಿದ್ದೀನಿ ನಿಮಗೆ ಅಂತ. ಅವ್ನು ಇಷ್ಟ, ಅವನಿಗೆ ಫ್ರೆಂಚ್ ಫ್ರೈಸ್. ಲಿಶಾಂತ್, ಇಲ್ಲಿ ಸೋಫಾ ಮೇಲೆ ಕುತ್ಕೊ ಬನ್ನಿ. ಬೈತಾರವರು, ಬಾ. ಗಂಡು ಮಕ್ಳು ಹಂಗೆ ಹೇಳಿದ್ದು ಮಾತು ಮಾತ್ರ ಕೇಳಲ್ಲ. ಏನೋ ಯಾರೋ ಕರೀತಿರೋದು. ಬಾಲಿಶು, ಇಶಾಂತ್, ಬಾಯಿಲ್ ಕೂಚು, ಬಾಯಿಲ್ ಕೂಚು. ಪನ್ನೀರ್ ಮಂಚೂರಿನಾ? ಸುಟ್ಟ ಅಲ್ಲಿ ಅವನ್ನ ಸುಟ್ಟಮ್ಮ. ಅವನ ರಿಯಾಕ್ಷನ್ ನೋಡಿ. ಸುಟ್ಟನಾ? ಸುಟ್ಟ ಹೆಂಗಿದೆ? ಚೆನ್ನಾನಾ? ಪನ್ನೀರ್ ನಿಂಗೆ ಇಷ್ಟ ಅಲ್ವಾ ಲಿಶಾಂತ್? ಚೆನ್ನಾಗಿದೆಯಾ ಟೇಸ್ಟು? ನಾವೊಂಚೂರು ಟೇಸ್ಟ್ ಮಾಡೋಣ. ಸುಡ್ತಾ ಇದೆ. ನಿಶು ಬಾಯ್ಲಿ ಮಾಡು. ಚೆನ್ನಾಗಿದೆ. ಫ್ರೆಶ್ ಪನ್ನೀರು. ಪನ್ನೀರ್ ಫ್ರೆಶ್ ಆಗಿರೋದ್ರಿಂದ ಸಾಫ್ಟ್ ಆಗಿದೆ. ಏನಾಯ್ತು?
ಕ್ಲೀನಾಗಿ ಅಗಿಬೇಕು ಲಿಶಾನ್. ವಿಶಾಂತ್ ಇಲ್ಲಿ ನಿಮ್ಮ ಫೇವ್ರೇಟ್. ಬಿಸಿ ಸುಟ್ಟ 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 ಒಂದು ಸ್ವಲ್ಪ ಇರು, ಕೂಲ್ ಆಗಲಿ ಅದು. ಅಲ್ಲಿ ಅವನ್ನ ಸುಟ್ಟ 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 ಕಣು. ಸುಟ್ಟ ಲಿಶಾನ್ ಅಲ್ಲಿ ಈ ಸುಡ್ತೈತೆ ಬಾಯಳು ಹಿಂಗೆ 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 ಅಂತ ಅವನು. ನಮ್ಮ ಮಗನೇ ಸುಟ್ಟೈತೆ ತಿಂತಿದ್ವಿ. ನೋಡಿ ಗೈಸ್, ಇವನ್ನ ಮಲ್ಕೊಂಡು ತಿಂತವನೆ. ಮನೆ ಅನ್ಕೊಬಿಟ್ಟಿದ್ಯೇನೋ ನೀನು ಇದನ್ನು? ಹಾಂ, ಮನೆ ಅನ್ಕೊಂಡಿದ್ಯಾ ನೀನು ಸುಬ್ಬು? ಚುಬ್ಬು, ನನಗೆ ಡಿಸ್ಟರ್ಬ್ ಮಾಡಬೇಡ ನೀನು ಅಂತ. ಬೇಗ ತಿನ್ನಿ, ಇನ್ನೆರಡು ಇದೆ ಫ್ರೆಂಚ್ ಫ್ರೈಸು. ಹಾಂ, ಇನ್ನು 3 ಇದೆ, ತಿನ್ಕೊಬಿಡು ಬೇಗ. ಹೋಗೋಣ ಮನೆಗೆ ಬೇಗ. ನಂಗೆ ಸ್ಯಾಂಡ್ವಿಚ್ ತಿನ್ಬೇಕಂತ ಅನ್ನಿಸ್ತಿದೆ ಗೈಸ್. ಅಲ್ಲಿ ಬಿಲ್ ಮಾಡೋದಕ್ಕೆ ಹೋದ್ರು ಮಹಿ. ಚೆನ್ನಾಗಿದೆ ಮಾತ್ರ, ಟೇಸ್ಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಟೇಸ್ಟ್ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಅಂದರೆ ಹೊಸ್ದಾಗಿ ಓಪನ್ ಮಾಡಿದ್ದಾರಲ್ವಾ, ಚೆನ್ನಾಗಿದೆ. ಆ್ಯಂಡ್ ನನಗೆ ಇಲ್ಲಿ ಫ್ರೆಂಚ್ ಫ್ರೈ ಸಿಗಲಿಲ್ಲ, ಸಾರಿ ಸ್ಯಾಂಡ್ವಿಚ್ ಸಿಗಲಿಲ್ಲ. ಇಲ್ಲಿ ಸ್ಯಾಂಡ್ವಿಚ್ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಸೊ ಅದಕ್ಕೆ ನಮ್ಮ ರೆಗ್ಯುಲರ್ ಶಾಪಿಗೆ ಹೋಗ್ಬಿಟ್ಟು ಸ್ಯಾಂಡ್ವಿಚ್ ತಿನ್ನೋಣ. ಏನಾದ್ರು ತಿಂದಾಗ ಅದು ಬಾಯಲ್ಲಿ ಇರಬೇಕು. ಇದು ಆ ಫೀಲ್ ಕೊಡ್ತಾ ಇದೆ ಇಲ್ಲಿ ತಿಂದಿರೋದಕ್ಕೆ. ಖಾಲಿ ಆಯಿತು ಟಿಶ್ಯೂ, ಬೇಗ ತಿನ್ಕೊ. ನಿಧಾನ ಕುಡಿಬೇಕು. ಅಲ್ಲಿ ಹಂಗಲ್ಲ, ತುಟಿ ಕೆಳಗಡೆ ಮಾಡಿದ್ದು. ಇದು ಚೇನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅಲ್ಲಿ ಹಾಟ್ ಕಾಫೀಸ್ಗೆ ಹೋಗಿದ್ವಿ, ಅಲ್ಲಿ ಸ್ಯಾಂಡ್ವಿಚ್ ಮಾಡ್ತಾ ಇರಲಿಲ್ಲ. ಎಲ್ಲ ಕಡೆ ಹುಡ್ಕೊಂಡು ಬಂದು ಇವಾಗ ಇಲ್ಲಿ ಕೂತಿದ್ದೀವಿ. ಹೀಗಿರೋ ಸ್ಯಾಂಡ್ವಿಚು ಮತ್ತು ಇನ್ನೊಂದು ಶವರ್ಮ ಮಾಡಿದ್ವಿ. ಶವರ್ಮ ನನಗೆ ತಾಜ್ ಬಿರಿಯಾನಿ ಮಾಡೋ ಶವರ್ಮ ಇಷ್ಟ ತುಂಬ. ಏನು 2-3 ತಿಂಗಳಾಗೋಯ್ತೇನೋ ಶವರ್ಮ ತಿಂದು. ಇದು ನೋಡ್ಬಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತು. ಹೊಡಿತಾನೆ ಅವ್ರ ಅಂಕಲ್. ರೋಲ್ ಬಂತು, ಟೇಸ್ಟ್ ಮಾಡಿರಿ. ನೀವು ನೋಡ್ತಿರೋದು ಏನು ಕೊಡ್ತಾರೆ ಅಂತ. ಲಿಶೋ ಒಂದು ಸೈಡ್ ಕೂತ್ಕೋಬೇಕು ಸೈಲೆಂಟಾಗಿ. ಹೇಗಿದೆ? ಈಗ ನಾವು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಯಾವುದೋ ಒಂದು ಸಾಸ್ ಸ್ವಲ್ಪ ಉಪ್ಪು ಅನ್ನಿಸ್ತಿದೆಲ್ಲ. ಸಾಸ ರೋಟಿನ
ಇಬ್ರು ಫ್ರೀಸ್ ಆಗ್ಬಿಟ್ಟವ್ರು ಇಬ್ರು. ಏನೋ ಮಾಡಿದೆ ನೀನು? ತುಂಬ ತೀಟೆ ಆಗ್ತಿದ್ದಾನೆ ಇವನು, ಹೇಳೋ ಮಾತೇ ಕೇಳಲ್ಲ. ಸ್ಟಫಿಂಗು ಇದಕ್ಕೆಲ್ಲ ಗೊತ್ತು. ಇದಕ್ಕೆಲ್ಲ ಕಾರ್ನು ಮತ್ತೆ ಪನ್ನೀರಾ ಸುಟ್ಟ ಕಣ, ಸುಡ್ತಿದೆ. ಸುಟ್ಟ ಸುಟ್ಟ ಆಯ್ತಾ? ಬ್ಲೂ ಲೈಮ್ ಜ್ಯೂಸಾ? ಬ್ಲೂ ಲೈಮಾ? ಇದರಲ್ಲಿ ಕುಡಿಯೋದು, ಇದರಲ್ಲಿ ಇಲ್ಲಿಂಗೆ ಸ್ಟ್ರಾಲಿ ಕುಡಿಯೋದು. ವೈಟ್ ಬಟ್ಟೆ ಚೆಲ್ಲದ್ನಾ? ಚೆಲ್ಬಿಟ್ಟು ಇಲ್ಲೋಡ ಲಿಶು, ಚೆಲ್ದ ಅವನು. ಬೇಡ ನಿಂಗದು, ಬೇಡ ಬಿಡು. ಒಳಗಡೆ ತೊಳ್ಬಿಟ್ಟ ಕೈಸ್, ಹಿಂಸೆ ಕೊಡ್ತಾವ ನೀವು. ಸಾಕದ್ನಾ? ಎಲ್ಲ ತಿಂದಿದ್ದಾಯ್ತು ಗೈಸ್. ಇವಾಗ ಹೊರಗಡೆ ಓಡ್ತಾ ಇದ್ದೀವಿ ಮನೆ ಕಡೆ. ನಮ್ಮ ಪಯಣ ಮನೆ ಕಡೆ. ಚೆನ್ನಾಗಿ ತಿನ್ಕೊಂಡು ಮನೆಗೆ ಬಂದಿದ್ವಾ, ಅಷ್ಟಾಗಿ ಹೊಟ್ಟೆ ಏನು ಹಸುವಾಗ್ತಾ ಇರಲಿಲ್ಲ. ಸಿಂಪಲಾಗಿ ಒಂದು ರಸಮ್ ಮತ್ತು ರೈಸ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಇನ್ನೇನು ಮಲ್ಕೊಳ್ಳೋ ಟೈಮ್ಗೆ ಅಯ್ಯೋ ಮೆಹಂದಿ ತಂದಿದ್ನಲ್ಲ, ಬಿಟ್ಕೊಂಡೇ ಇಲ್ಲ, ಏನು ಮಾಡೋದು ಅಂತ ಹೇಳಿ ಎಲ್ಲನೂ ಸರ್ಚ್ ಮಾಡಿದೆ. ಸಿಂಪಲಾಗಿ ಯಾವುದಾದ್ರೂ ಒಂದು ಮೆಹಂದಿ ಬಿಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಸಿಂಪಲ್ಲಾಗೇ ಇತ್ತು. ಬಟ್ ಆದರೆ ನನಗದನ್ನು ಬಿಟ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮು ನನ್ನ ಕೈಯಾರ ನಾನೇ ಮೆಹಂದಿ ಬಿಟ್ಕೊಳ್ತಾ ಇರೋದಲ್ವ, ನಂಗೆ ಸ್ವಲ್ಪ ತಲೆಯೆಲ್ಲ ಕೆಟ್ಟೋಯ್ತು. ಹೆಂಗಪ್ಪ ಮೆಹಂದಿ ಬಿಡ್ತಾರೆ ಇವರು ಅಂತ ಅನ್ನಿಸ್ತಾಯಿತ್ತು. ಸೊ ಫೈನಲಿ ನನಗೆ ಗೊತ್ತಿರೋ ಹಂಗೆ ಏನೋ ಒಂಥರ ಸಿಂಪಲ್ಲಾಗೋ ಅಥವಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ಸೆಕೆಂಡ್ರಿ, ನನ್ನ ಖುಷಿಗೆ ನಾನು ಮೆಹಂದಿ ಬಿಟ್ಕೊಂಡೆ ಅಂತಲೇ ಹೇಳ್ಬೋದು. ಸೊ ನಮಗೇನಾದರೂ ಆ ಟೈಮಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ನಿಸಿದ್ರೆ ಅಥವಾ ನಮ್ಮ ಖುಷಿಗೆ ಏನಾದರೂ ಅದು ಕಾರಣ ಆಗ್ತಿದೆ ಅಂತ ಹೇಳಿದರೆ ಅಲ್ಲಿದ್ದಲ್ಲೇ ಮಾಡಿಬಿಡ್ಬೇಕು ಗೈಸ್. ನನಗಂತೂ ನೋಡಿ ಹೇಗೆ ಮೆಹಂದಿ ಬಿಟ್ಕೊಂಡಿದ್ದೀನಿ ಅಂತ. ಸೊ ಲೋಟಸ್ ಬಿಟ್ಕೊಂಡಿದ್ದೆ, ಅದ್ರ ಸುತ್ತ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಹಾಕ್ಬಿಟ್ಟು ಅದಕ್ಕೆ ಫುಲ್ಲು ಮೆಹಂದಿನ ಫಿಲ್ ಮಾಡಿದೆ. ಸೊ ಹೀಗೆ ಕಾಣಿಸ್ತಿದ್ದೆ. ತುಂಬ ಸಿಂಪಲ್ ಆಯ್ತಲ್ಲ ಅಂತ ಹೇಳಿ ಆಮೇಲೆ ಯೋಚನೆ ಮಾಡ್ತಿದ್ದೆ, ಇನ್ನೂ ಏನಾದರೂ ಎಕ್ಸ್ಟ್ರಾ ಬಿಡ್ಬೋದಾ ನನ್ನ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಅಂತ ಹೇಳಿ ಥಿಂಕ್ ಮಾಡ್ತಿದ್ದೆ. ಸೊ ನನಗೆ ಈಗಲೂ ನಗು ಬರ್ತಿದ್ದೆ. ನಾನೇ ಫಸ್ಟ್ ಟೈಮು ಮೆಹಂದಿ ಬಿಟ್ಕೊಳ್ತಿದ್ದೀನಲ್ವಾ. ಸೊ ಅದಾದಮೇಲೆ ಏನಾದರೂ ಎಕ್ಸ್ಟ್ರಾ ಬಿಟ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಅದಾದಮೇಲೆ ನನ್ನ ಮಗನೂ ಕೂಡ ಬಂದ. ಅಮ್ಮ ಏನೋ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ, ಅವನು ಮುಟ್ತಾನ ಇಲ್ವಾ ಅಂತ ಹೇಳಿ. ಸೊ ಲಿಶಾಂತ್ಗೆ ನಾನು ಕ್ಯಾಮ್ರಾ ಆನ್ ಮಾಡಿರೋದು ಗೊತ್ತಾಗೋಯಿತು. ನೋಡಿಬಿಟ್ಟು ಅವನು ಕೂಡ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದಾನೆ. ಸೊ ಹಾಯ್ ಅಂತಿದ್ದಾನೆ ಎಲ್ಲರಿಗೂ. ನೀವು ಕೂಡ ಅವನಿಗೆ ಹಾಯ್ ಮಾಡಿ. ಸೊ ಇದು ನಮ್ಮ ಆ್ಯನಿವರ್ಸರಿ ಪ್ರಿಪ್ರೇಷನ್ ವ್ಲಾಗ್ ಆಗಿರೋದ್ರಿಂದ ನೆಕ್ಸ್ಟು ನನ್ನ ಆ್ಯನಿವರ್ಸರಿ ಅಥವಾ ನಾನು ಮಹಿಗೆ ಸರ್ಪ್ರೈಸ್ ಏನು ಕೊಡ್ತಾ ಇದ್ದೀನಿ ಅದೆಲ್ಲ ನಿಮಗೆ ಅಪ್ಕಮಿಂಗ್ ವ್ಲಾಗಲ್ಲಿ ಬರುತ್ತೆ. ಓಕೆನಾ? ಮಿಸ್ ಮಾಡದೆ ಎಲ್ಲ ವಿಡಿಯೋನು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನನ್ನ ಮಗನಿಗೇನೋ ಒಂಥರ ಖುಷಿ, ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಹಾಯ್ ಮಾಡಿಕೊಂಡು ಮಾತಾಡ್ಸೋದೆ ಅವ್ನ ಖುಷಿ ಅಂತಲೇ ಹೇಳ್ಬೋದು. ಹಾಗೋ ಹಿಂಗೋ ಮಾಡಿ ಏನೋ ಒಂದು ಡಿಸೈನ್ ಮಾಡ್ಕೊಂಡು ಬಿಟ್ಕೊಳ್ತಾ ಇದ್ದೆ. ಹಿಂದೆಗಡೆ ಖಾಲಿ ಕೈ ಅಂತ ಅನ್ನಿಸ್ತು. ಹಿಂದೆಗಡೆ ಒಂದು ಲೋಟಸ್ನ ಬಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಿಡ್ತಾ ಇದ್ದೆ. ಆವಾಗ ನನ್ನ ಮಗ ಏನೇನೋ ಹೇಳ್ತಾ ಇದ್ದ, ಅವ್ನ ಸ್ಟೋರಿ, ಅವನೇನೇನೋ ಗಜಬಿಜ ಅಂತ ಮಾತಾಡ್ತಾ ಇರ್ತಾನಲ್ಲ, ನಾನು ಸುಮ್ಮನೆ ಕೇಳಿಸ್ಕೊಂಡು ಮೆಹಂದಿ ಬಿಟ್ಕೊಳ್ತಾ ಇದ್ದೆ. ಆ್ಯಂಡ್ ಫೈನಲ್ಲಾಗಿ ಹೇಗೆ ಬಂದಿದೆ ಏನು ಅಂತ ತೋರಿಸ್ತೀನಿ ನಿಮಗೆ. ನಗಬೇಡಿ ಆಯಿತಾ? ಏನೋ ನಾನು ಕಷ್ಟಪಟ್ಟು ನನ್ನ ಖುಷಿಗೆ ನಾನು ಮೆಹಂದಿ ಬಿಟ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಇದು ನಾನು ಟ್ರೈ ಮಾಡ್ತಾ ಇರೋದು, ಲೈಫಲ್ಲೇ ಫಸ್ಟ್ ಟೈಮ್ ನಾನೇ ಮೆಹಂದಿ ಬಿಟ್ಕೊಳ್ತಾ ಇರೋದು ಅಂತಲೇ ಹೇಳ್ಬೋದು. ಯಾವ ರೀತಿ ಕಾಣಿಸ್ತಿದೆ ಅಂತ. ಫಸ್ಟು ನನಗೆ ನಗು ಬಂದ್ಬಿಡ್ತು, ಏನೋ ಬಿಟ್ಕೊಳ್ಳೋಕೆ ಹೋಗಿ ಏನೋ ಬಿಟ್ಕೊಬಿಟ್ಟಿದ್ದೀನಿ ಅಂತ. ಅದಾದಮೇಲೆ ಅಯ್ಯೋ ಪರವಾಗಿಲ್ಲ, ಇಷ್ಟಾದರೂ ಟ್ರೈ ಮಾಡಿದ್ದೀನಲ್ಲ ನಾನು ಅಂತ ಹೇಳಿ ನನ್ನ ಮೇಲೆ ನನಗೆ ಖುಷಿ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಟೈಮು ಇನ್ನೊಂದು ಸಲ ಬೇರೆ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ.
ಎಲ್ಲ ಥರನೂ ಕಲ್ತ್ಕೋಬೇಕು. ಅಯ್ಯೋ ಅದು ಬಂದಿಲ್ಲ ಇದು ಬರ್ತಾ ಇಲ್ಲ ಅಂತ ಅಂದ್ಕೊಳ್ಬಾರ್ದು ಅಂತ ನನಗೆ ಅವಾಗ ಅನ್ನಿಸ್ತಾ ಇತ್ತು. ನಮ್ಮ ಅಕ್ಕ ಮತ್ತು ನಮ್ಮ ಸ್ಪಂದು ಮೆಹಂದಿನ ಏನೋ ಸ್ವಲ್ಪ ಮಟ್ಟಿಗೆ ಬಿಡ್ತಾರೆ, ನನಗೆ ಅಷ್ಟು ಬಿಡೋಕ್ಕೆ ಬರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇಷ್ಟಾದರೂ ಬಿಟ್ಟಿದ್ದೀನಲ್ಲ ಅಂತ ಖುಷಿಯಾಗೋಯ್ತು ನನಗೆ. ಸೊ ನೋಡಿ ಹೇಗಿದೆ ಮೆಹಂದಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಮೆಹಂದಿ ಬಿಟ್ಕೊಂಡಿರೋದನ್ನ ನೋಡಿಬಿಟ್ಟು ಲಿಶಾಂತು ಅಮ್ಮ ನನಗೆ ಅಂತ ಅಂತಿದ್ದ. ಸೊ ಅವನಿಗೆ ಏನು ಮೆಹಂದಿ ಬಿಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಬಿಟ್ಟರು ಅವ್ನು ಏನಾದರೂ ಅಳಿಸ್ಕೊಬಿಡ್ತಾನೇನೋ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಕಂಟ್ರೋಲ್ ಮಾಡಿದೆ. ಹಾಕೋಬಾರ್ದು ಇದು ಮೆಹಂದಿ, ಹೆಣ್ಮಕ್ಳು ಹಾಕೊಳ್ಳೋದು ಲಿಶು, ಪಾಪು ಹಾಕೋಬಾರ್ದು ಅಂತ ಹೇಳ್ತಿದ್ದೆ. ಬಟ್ ಆದರೆ ಅವನು ಕೇಳಲಿಲ್ಲ, ನನಗೂ ಬೇಕು ಅಂತ ಹೇಳ್ದ. ಸೊ ಹಾಗಾಗಿ ಅವನಿಗೂ ಸುಮ್ಮನೆ ಒಂದು ಲೋಟಸ್ ಬಿಡೋಣ ಅಂತ ಹೇಳಿ ಮೆಹಂದಿ ಬಿಡ್ತಾ ಇದ್ದೆ. ಸೈಲೆಂಟಾಗಿ ಕುತ್ಕೊಂಡು ಹಾಕ್ಸ್ಕೊಳ್ತಾ ಇದ್ದಾನೆ, ಏನೂ ತೀಟೆ ಮಾಡಲಿಲ್ಲ. ಅಯ್ಯೋ ಪರವಾಗಿಲ್ವೇ ನನ್ನ ಮಗ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದಾನಲ್ವ ಅಂತ ಹೇಳಿ ನಾನು ಸುಮ್ಮನೆ ಚುಕ್ಕಿ ಹಾಕೋಣ ಅಂತ ಅಂದ್ಕೊಂಡೆ. ಸೈಲೆಂಟಾಗಿ ಕೂತಿದ್ನಲ್ಲ ಅಂತ ಹೇಳಿ ಮೆಹಂದಿನೇ ಬಿಟ್ಬಿಟ್ಟೆ. ಹಾಕಿದ್ದೊಂದೇ ಒಂದು ಸಣ್ಣ ಲೋಟಸ್ಗೆ ಅಂದರೆ ಕಮಲ ಹೂವಿಗೆ ನನ್ನ ಮಗನ ರಿಯಾಕ್ಷನ್ ನೋಡಬೇಕು ನೀವು. ಎಷ್ಟು ಖುಷಿ ಆಗ್ಬಿಟ್ಟ ಅಂದರೆ ಅವ್ನ ಖುಷಿ ನೋಡಿ ನನಗೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ತೋರಿಸಿ ಸೂಪರಾ ಸೂಪರಾ ಖುಷಿ ಆಯ್ತಾ? ಸೂಪರ್ ಮೆಹಂದಿ ಸೂಪರ್ ಲಿಶು. ಖುಷಿನಾ? ಖುಷಿ ಆಯ್ತಾ? ಓಕೆ ಅಳಿಸ್ಕೊಂಬಾರ್ದಾಯ್ತಾ ಅದನ್ನು? ಅಳಿಸ್ಕೊಬಾರ್ದು. ಗುಡ್ ನೈಟ್, ಬಾಯ್ ಬಾಯ್. ಗುಡ್ ನೈಟ್ ಗೈಸ್, ಲವ್ ಯು, ಬಾಯ್ 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 ಬಾಯ್. ತೋರಿಸು ಪಪ್ಪಾಗೆ. ವಾವ್ ಮೈ ಬೇಬಿ. ಇಲ್ಲಿಗೆ ಬಾ ನೀನು ಲಿಶಾಂತ್, ಇಲ್ಲಿ ನಿಂತ್ಕೊ. ಮೇದೆಕ್ಸ್ಕೊಂಡಿದ್ಯಾ ಲಿಶು? ತೋರ್ಸು ಮೊನ್ನೆ ಕೈ ತೋರಿಸು. ಪಪ್ಪಾಗೆ ತೋರಿಸು. ಕ್ಯೂಟ್ ಅಲ್ಲ ಲಿಶಾಂತ್? ಚುಪ್ಪಡಲ್ಲ ಲಿಶಾಂತ್? ಚುಪ್ಪಡ? ನಾನು ಹಾಕೊಂಡಿರೋದು ನೋಡಿ ನಕ್ಬಿಡಿ. ಸೂಪರ್. ನನಗೆ ಬಿಟ್ಕೊಳಕ್ಕೆ ಬರಲ್ಲ, ಆದರೂ ಟ್ರೈ ಮಾಡಿ ಬಿಟ್ಟಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ. ಓಪನ್ ಮಾಡು. ಏ ನಿಶಾಂತ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನು ನೈಲ್ ಪಾಲಿಷ್ ಹಾಕೊಳ್ಳೋದನ್ನು ಮರ್ತೋಗ್ಬಿಟ್ಟಿದ್ದೆ. ಸೊ ನೈಟ್ ಆಗಿತ್ತು, ಇನ್ನೇನು ಮಲ್ಕೊಳ್ಳೋ ಟೈಮ್ಗೆ ನೈಲ್ ಪಾಲಿಷ್ನೂ ಕೂಡ ಅಪ್ಲೈ ಮಾಡ್ತಾ ಇದ್ದೆ. ನಾನು ತುಂಬ ರೇರಾಗಿ ಹಾಕೊಳ್ಳೋದು ನೈಲ್ ಪಾಲಿಷ್ ಅದನ್ನೆಲ್ಲ. ಸೊ ಓಕೆ ಗೈಸ್, ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗುವ.